ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಇದರ ನಡುವೆನೇ ಇವತ್ತು ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನು ಹೊರಡಿಸುವುದಕ್ಕೆ ಸರ್ಕಾರ ರೆಡಿಯಾಗಿದೆ. ಯೋಜನಾ ವ್ಯಾಪ್ತಿಯ ಹೊಸೂರು, ಬನ್ನಿಗಿರಿ, ಕೆಜಿಗೊಳ್ರಪಾಳ್ಯ, ಅರಳಾಳುಸಂದ್ರ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸುವಂತಹ ಸಾಧ್ಯತೆ ಇದೆ. ಭೈರಮಂಗಲ ಗ್ರಾಮದಲ್ಲಿ ಯೋಜನೆಯ ಪರ ರೈತರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ರೆಡ್ ಝೋನ್ ವನವಾಸಕ್ಕೆ ಮುಕ್ತಿ ಸಿಕ್ಕಿದೆ ಅಂತ ಹೇಳಿ ರೈತರು ಘೋಷಣೆಯನ್ನ ಕೂಗಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ನ ವಿಚಾರಕ್ಕೆ ರೈತರ ಪ್ರತಿಭಟನೆಗಳು, ಹೋರಾಟ ಸಾಕ್ತಾನೆ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದೇ ಯೋಜನೆ, ವಿಭಿನ್ನ ರೀತಿಯ ಹೆಜ್ಜೆ. ಒಂದು ಯೋಜನೆಗೆ ವಿರೋಧಿಸಿ ರೈತರು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಮುಗಿಬಿದ್ದಂತಹ ರೀತಿ, ಮತ್ತೊಂದು ಯೋಜನೆಯ ಪರವಾಗಿ ರೈತರು ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತಹ ರೀತಿ. ಬಿಡದಿ ಟೌನ್ಶಿಪ್ ಜಟಾಪಟಿ ತೀವ್ರಗೊಳ್ತಾ ಇರುವಂಥದ್ದು. ಇದರ ನಡುವೆ ಕೂಡ ಇದೀಗ ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇದು ಒಂದಷ್ಟು ರೈತರು ವಿರೋಧ ವ್ಯಕ್ತಪಡಿಸಿದ್ರೆ, ಮತ್ತೊಂದಷ್ಟು ರೈತರು ಇದಕ್ಕೆ ಪರವಾಗಿದ್ದಾರೆ. ಈಗಾಗಲೇ ಏನು 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಆಗ್ತಾ ಇದೆ, ಇದಕ್ಕೆ ಕೆಲ ರೈತರು ಕೂಡ ಸ್ವಾಗತವನ್ನ ಮಾಡಿದ್ದಾರೆ. ನಮ್ಮ ಭೂಮಿಯನ್ನ ಕೊಡ್ಲಿಕ್ಕೆ ನಾವು ಸಿದ್ಧ ಅನ್ನೋ ಒಂದು ಒತ್ತಾಯವನ್ನು ಕೂಡ ಜನರು ಹಿಂದೆ ಮಾಡಿದ್ರು. ಸಾಕಷ್ಟು ದಿನಗಳಿಂದ ಇವರು ಕೂಡ ನಮ್ಮ ಭೂಮಿ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಒಂದು ನಿಟ್ಟಿನಲ್ಲೂ ಕೂಡ ಇವರು ಒಂದು ಪ್ರತಿಭಟನೆಗೆ ಕೂಡ ಮುಂದಾಗಿದ್ರು. ಹಾಗಾಗಿ ಇವತ್ತು 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಏನಾಗ್ತಾ ಇದೆ, ಇದಕ್ಕೆ ಸಾಕಷ್ಟು ರೈತರು ಕೂಡ ಸ್ವಾಗತವನ್ನ ಮಾಡಿದ್ದಾರೆ. ನಾವು ಭೂಮಿ ಕೊಡ್ಲಿಕ್ಕೆ ಸಿದ್ಧ, ನಮ್ಮ ಭೂಮಿಯನ್ನ JMC ಮಾಡಿ ನಾವು ಅವಕಾಶ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈ ಒಂದು ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗ್ತಾ ಇತ್ತು. ಅದರ ಜೊತೆಗೆ JMC ನಡೆಸಲಿಕ್ಕೆ ಬಂದಂತಹ ಅಧಿಕಾರಿಗಳನ್ನು ಕೂಡ ಹಲ್ಲೆ ಮಾಡಿ ಅದಕ್ಕೆ ಅಡ್ಡಿಪಡಿಸಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಸರ್ಕಾರ ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಮಾಡಿರುವಂಥದ್ದು ಯೋಜನೆ ಪರ ರೈತರ ಒಂದು ಸಂತಸಕ್ಕೂ ಕೂಡ ಕಾರಣ ಆಗಿದೆ. ಸದ್ಯ ಯೋಜನೆ ಪರವಾಗಿರುವಂಥ ರೈತರಿದ್ದಾರೆ, ಮಾತನಾಡಿಸ್ತೀನಿ ಸರ್. ಇದೀಗ ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆಯನ್ನು ಸರ್ಕಾರ ಮಾಡ್ತಾ ಇದೆ. ಇದು ಹೇಗನ್ಸುತ್ತೆ ಸರ್? ಖುಷಿ ಇದೆಯಾ ಹೇಗೆ ಈ ವಿಚಾರದಲ್ಲಿ ಅಂತ? ಸರ್, ಇದು ಖುಷಿ ಪಡೋ ವಿಚಾರ ಅಲ್ವ ಸರ್. ಈಗ ನಾನು ಅವಾಗಲೇ ಹೇಳಿದೆ, ಇದು ಯಾರ ವಿರುದ್ಧವಾದ ಹೋರಾಟವಿಲ್ಲ, ಇದು ನಮ್ಮ ಬದುಕಿನ ವಿರುದ್ಧ ನಾವೇ ಮಾಡ್ತಕ್ಕಂಥ ಹೋರಾಟ. ಇವತ್ತಿಗೆ 20 ವರ್ಷಕ್ಕೆ ಇದು ಒಂದು ಅಂತಿಮವಾಗಿ ನಮಗೆ ಇವತ್ತು ಮುಕ್ತಿ ಸಿಕ್ಕಿದೆ. 20 ವರ್ಷದಿಂದ ಇಲ್ಲಿ ರೈತರು ಬಿದ್ದಿರ್ತಕ್ಕಂಥ ವನವಾಸ, ಜಮೀನಿಗೆ ತಗೊಂಡಿರ್ತಕ್ಕಂಥ ತೊಂದರೆ, ಇಲ್ಲಿ ಪರಿಸ್ಥಿತಿ, ಇದೆಲ್ಲವನ್ನು ಅವಲೋಕಿಸಿ ಇದೆಲ್ಲವನ್ನು ಸ್ಟಡಿ ಮಾಡಿ ಸರ್ಕಾರ ಒಂದು ತೀರ್ಮಾನ ಮಾಡಿ ಇವತ್ತು ನೋಟಿಫಿಕೇಷನ್ ಮಾಡಿದೆ. ಈ ನೋಟಿಫಿಕೇಷನ್ನು ಖುಷಿ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಧನ್ಯವಾದವನ್ನು ನಮ್ಮ ಎಲ್ಲ ರೈತರ ಪರವಾಗಿ ತಿಳಿಸ್ತೀನಿ. ಜೊತೆಗೆ ನಮ್ಮ DK ಸುರೇಶ್ ಅವ್ರಿಗೆ ಮತ್ತು ಶಾಸಕರಿಗೆ ಮತ್ತು GBDA ಅಧ್ಯಕ್ಷರು ಸೇರಿ ಅಧಿಕಾರಿಗಳು ವರ್ಗದವರಿಗೆ ಎಲ್ಲರೂ ಕೂಡ ಈ ಒಂದು ನಮ್ಮ ಎಲ್ಲ ರೈತರ ಪರವಾಗಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಸರ್, ಈಗ ನಿಮ್ಮದು ಎಷ್ಟು ಎಕರೆ ಜಮೀನಿದೆ? ಈಗ ಆಗಿರುವಂಥ ನೋಟಿಫಿಕೇಷನ್ ನಿಮ್ಮ ಜಮೀನು ಕೂಡ ಸ್ವಾಧೀನ ಆಗ್ತಿದೆಯಾ ಹೇಗೆ ಸರ್? ಇವಾಗ ನಮ್ಮದು ಈ ಭಾಗದಲ್ಲಿ ನಮ್ಮದು ಸುಮಾರು ಜಮೀನಿದೆ. ನಾವು 20 ವರ್ಷದ ಒಂದು ವನವಾಸ ಇದು ಒಂದು ಅಂತ್ಯ ಆಯಿತು. ಯಾಕೆ ಅಂತಂದರೆ ನಾವೇನು ಸುಲಭವಾಗಿ ನಮ್ಮ ಜಮೀನನ್ನ ಇವಾಗ ನಮ್ಮ ತಾತ ಅಪ್ಪ ಸಂಪಾದನೆ ಮಾಡಿದ್ರು ಸುಮ್ಮನೆ ಕೊಟ್ಬಿಡ್ಬೇಕು ಅಂತ ನಾವು ತೀರ್ಮಾನ ತಗೊಳ್ಳಿಲ್ಲ. ನಾವು 20 ವರ್ಷದಲ್ಲಿ ಏನೆಲ್ಲ ಆದೋ, ಏನೆಲ್ಲ ಹಳದಿ ತೂಗಿ ಇದರ ಪರಿಸ್ಥಿತಿ ಏನಾಗ್ಬೋದು ಮುಂದೆ ಅನ್ನೋದನ್ನ ಹಳದಿ ತೂಗಿ ಇದು ಮಾಡೋದಂಥ ವಿಚಾರ. ಏನು ನಾವು ಸುಮ್ಮನೆ ಬಂದು ಬಿದಿಲ್ಲಿ ಜಮೀನು ಕೊಟ್ಬಿಡ್ತೀವಿ ಅಂತ ಕೂತ್ಕೊಳ್ಳಿಲ್ಲ. ಯಾಕೆಂದರೆ ಸ್ವಂತ ಜಮೀನು ಕಳ್ಕೊಳ್ಳುವಾಗ ಎಲ್ಲರಿಗೂ ಕೂಡ ದುಃಖ ಇದೆ, ಅಷ್ಟು ಸುಲಭ ಅಲ್ಲ. ಇದು 20 ವರ್ಷದ ಇದು ನಿರ್ಣಯ. ಇದು ಇವತ್ತು ನಮಗೆ ತುಂಬ ಸಂತೋಷಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ಏನು ಮುಂದೆ ಏನೆಲ್ಲ ಆಗ್ಬೋದು, ಇದು ಏನೆಲ್ಲ ನಡಿಬೋದು ಇಲ್ಲಿ ಸನ್ನಿವೇಶಗಳು ಅನ್ನೋದನ್ನ ಇಂಪಾರ್ಟೆಂಟು. ಯಾಕೆಂದರೆ ಇವಾಗ ಮಾನ್ಯ DK ಶಿವಕುಮಾರ್ ಅವರು ಏನೋ ಉತ್ತಮವಾಗಿ ಹೆಜ್ಜೆ ಇಟ್ಟವ್ರೆ, ನಿಮಗೆಲ್ಲ ಈ ಥರ ಅನುಕೂಲ ಮಾಡಿಕೊಡ್ತೀವಿ ಅಂತ. ಅದೇ ರೀತಿಲಿ ನಮಗೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಟ್ರೆ ಮತ್ತು ಎಲ್ಲ ರೈತರಿಗೂ ಅನುಕೂಲ